ನೀರಂತೂ ಒಂದು ಈಸೀಸೇ ಬತ್ತವಪ್ಪ. ಎಷ್ಟೊತ್ತಿ ತುಂಬುತ್ತೋ ಏನೋ ಬಿಂದಿಗೆ. ಈಸೀಸ್ ಬರೋತ್ತಿಗೆ ಈ ಬಿಡೋದೇ ಇಲ್ಲ ಸೆಣೆ, ನೀರ ಇಲ್ಲ ಅಂತೂ. ನೀರಿಂದಂತೂ ಬರಪ್ಪ ನಮ್ಮೂರಿಗೆ. ಹೇಳತ್ತ ಈ ಪಂಚಾಯತಿಯವರು ಅದೇನು ಕೆಲಸ ಮಾಡ್ತಾರೋ ಏನು ಸುಳ್ಗಾಡು. ಓ ಇಲ್ಲೇನಪ್ಪ ಈ ಸೇಳಿ ನಿಂತಿರಂಗಿದ್ದಾಳೆ. ನಾನು ಯಾರು ಇರಲ್ಲ, ಜಲ್ದಿ ಇಟ್ಕೊಳಂಗನ ಅಂತ ಬಂದರೆ ಇವಳು ಬೇರೆ ಇದ್ದಾಳಲ್ಲಪ್ಪ. ಇಲ್ಲಿ ಬೇರೆ ನಲ್ಲಿ, ಅದೊಂದು ನಲ್ಲಿಗೆ ನೀರು ಬರೋದು. ಇವಾಗ ನಲ್ಲಿನ ಯಾವ ಹುಡುಗರು ಕಿತ್ತೆಸ್ತೇವೆ. ಅದಕ್ಕೆ ಕಡ್ಡಿ ಕೊಟ್ಟವ್ರು, ನೀರೇ ಬರಲ್ಲ. ಅಯ್ಯೋ ಈ ಕಾಲು ನೋವು ನಾನೇ ನೀರು ಇಟ್ಕೊಂಡು ಹೋಗ್ಬೇಕಲ್ಲಪ್ಪ ದೇವ್ರೇ. ನನ್ನ ಗಂಡನ ಮತ್ತೆ ನಾನು ಏನು ಅಂತ ತಿಳ್ಕೊಂಡಾರಪ್ಪ. ಅಲ್ಲ ಕಷ್ಟ ಬಂದಾಗಾದ್ರೂ ಹಿಂಗೆ ಮಾಡಬೇಕು ಅನ್ನೋದು ಗೊತ್ತಾಗಲ್ವಾ. ನನ್ನೇ ಎಲ್ಲ ಕೆಲಸ ಮಾಡೋಕ್ಕೂ ಬಿಡ್ತಾರಲ್ಲ. ಅಯ್ಯೋ ಈ ಸೇಳಿ ಇದ್ದಾಳೆ, ಮನೆ ಯಾರು ಸೇಳಿ. ಏನೇ ರಾಣಿ, ಕಾಲು ಸರಿ ಆಯ್ತಾ ನಿಂದು? ಕಾಲು ನೋವು ವಾಸಿ ಆಯ್ತಾ? ಇನ್ನೂ ಇಲ್ಲ ಕಣೆ ಸೇಳಿ, ಕುಂಟ್ಕೊಂಡ್ ಬತ್ತಿರೋದು ಕಾಣಿಸ್ತಾ ಇಲ್ವೇ? ಒಂದು ಕಾಲು ಹಿಂಗೆ ಸೊಟ್ಟ ಇಕ್ಕೊಂಡು ಬತ್ತಿರೋದು. ನೋಡು ಸ್ವಲ್ಪ ಬಗ್ಗೆ. ಹಂಗಾದ್ರೆ ನಾನು ಏಟ್ ಕೊಟ್ಟಿರೋದು ಇನ್ನೂ ಕಮ್ಮಿ ಆಗಿಲ್ಲ ಅನ್ನು ನೋವು. ಸರಿಯಾಗಿ ಆಗೈತೆ ತಗ ನಿನಗೂ ಆ ಶಿಲ್ಪಗನು. ಅದು ಯಾವ ಗಳಿಗೆಯಲ್ಲಿ ಆ ಮುದ್ದೆ ಕೋಲ್ ತಗೊಂಡು ನನ್ನ ಕಾಲಿಗೆ ಒದ್ದಿಯೋ ಏನೋ, ಅವತ್ತಿಂದ ನನಗೆ ಕಾಲು ನೋವು ವಾಸಿ ಆಗಂಗೆ ಇಲ್ಲ. ಕಾಲು ನೋವು ವಾಸಿ ಆಗದಿದ್ರು ನಾನು ನೀರು ತರಕ್ಕೆ ಬರ್ಬೇಕಾಗೈತೆ ನೋಡು ನಿನ್ನಿಂದನ. ಮನೆ ಆಳ್ ಸೇಳಿ. ಹೌದಾ, ಕಾಲು ನೋವು ವಾಸಿ ಆಗದಿದ್ರು ನೀನು ಯಾಕೆ ನೀರು ತರಕ್ಕೆ ಬತ್ತಿದ್ಯಾ? ನಿನ್ನ ಗಂಡನ ನಿಮ್ಮ ಅತ್ತೆನೋ ಯಾರನ್ನ ಕಳಿಸ್ಬೇಕು ತಾನೆ, ನೀನು ಯಾಕೆ ಬರಕ್ ಹೋದೆ? ಎಲ್ಲ ನಿನ್ನಿಂದನೇ ಕಡೆ ಮನೆ ಆಳ್ ಸೇಳಿ ಆಗಿದ್ದು. ಹೆಂಗೋ ನಾನು ಎಡವಿ ಬಿದ್ದು ಕಾಲು ಉಣ್ಕೈತಿ ಅಂತ ನನ್ನ ಮತ್ತನೇ ಎಲ್ಲ ಕೆಲಸನೂ ಮಾಡೋರು. ನನ್ನ ಗಂಡನು ನೀರು ಪರು ತಂದು ಒಯ್ಯೋರು. ಆದ್ರೆ ನೀನು ಮಾಡಿದ್ದು ಒಂದೇ ಒಂದು ಕೆಲಸಕ್ಕೆ ಇವತ್ತು ನನ್ನ ಕಾಲು ನೋವಾಗಿದ್ರು ನಾನೇ ಎಲ್ಲ ಕೆಲಸ ಮಾಡ್ಬೇಕಾಗೈತೆ. ನೀರು ತರಬೇಕು, ಕಸ ಹೊಡಿಬೇಕು, ಅಡುಗೆ ಮಾಡಬೇಕು, ಮುಸೆ ತೊಳಿಬೇಕು, ಎಲ್ಲ ನಾನೇ ಮಾಡ್ತಾ ಇದ್ದೀನಿ. ಎಲ್ಲ ನಿನ್ನಿಂದನೇ. ನಿನ್ನಿಂದ ಕಾಲು ನೋವು, ನಿನ್ನಿಂದ ನನಗೆ ಮನೆ ಕೆಲಸ ಬಿತ್ತು. ಇನ್ನು ಏನಂತ ಏನು ಮಾಡಬೇಕು ಅಂತಿದ್ದೀಯ ನನ್ನ? ಮನೆ ಅಳಿಸೇಳಿ. ಅದೇ ಯಾವ ಇದ್ರ ಗಳಿಗೆಯಲ್ಲಿ ನಮ್ಮೂರಿಗೆ ಬಂದು ಸೇರ್ಕೊಂಡ ಏನೋ. ಗಂಡನ್ ಬಿಟ್ಟು ಹೋದಳು, ಅಲ್ಲೇ ಇರ್ಬೇಕಾಗಿತ್ತು. ಅಲ್ಲ, ಅಥವಾ ಕಳ್ತನ ಮಾಡಿ ಜೈಲ್ಗೆ ಹೋಗ್ತಿದ್ದಲ್ಲ, ಅಲ್ಲೆಲ್ಲಾದ್ರೂ ಜೈಲ್ನಾಗೆ ಜೀವಾವಧಿ ಶಿಕ್ಷೆ ಆಗ್ಬೇಕಾಗಿತ್ತು ನಿನಗೆ. ಇಲ್ಲಿ ಬಂದು ನನ್ನ ಶಿಲ್ಪನು ಅಯ್ಯ ಅನ್ನಿಸ್ತಾ ಇದೆಯಲ್ಲೇ ಮನೆ ಅಳಿಸೇಳಿ. ಸರಿಯಾಗೈತಿ ತಗ. ಅಲ್ಲ ಅದು ಸರಿ, ಅಲ್ಲ ಶಿಲ್ಪಗೆ ಕಾಲು ನೋವಾಗೈತಿ, ಓಡಾಡಕ್ಕಾಗಲ್ಲ ಅಂತ ನಾನೇ ನೀರು ತಗೊಂಡು ಹೋಗ್ತಾ ಇದ್ದೀನಿ. ಅಂಥದ್ರಲ್ಲಿ ನಿನಗೆ ಕಾಲು ನೋವಾದ್ರೆ ನಿಮ್ಮತ್ತೆ ಯಾಕೆ ನಿನಗೆ ಕೆಲಸ ಹೇಳ್ತಾರೆ? ಅವ್ರು ಕೆಲಸ ಮಾಡಲ್ವಾ? ಹೇಳ್ದಲ್ಲಮ್ಮ ನೀನು, ನಾನೇನೋ ಸುಳ್ಳು ಹೇಳಿದ್ದೆ. ಕಾಲು ನೋವಾಗಿರೋದಕ್ಕೆ ಉಳುಕಿರೋದಕ್ಕೆ ಎಲ್ಲೋ ಎಡಿ ಬಿದ್ದಿದ್ದೆ ಅಂತ. ಆದ್ರೆ ನಮ್ಮತ್ತೆ ತರಕಾರಿ ತಾಮಕ್ ಬಂದಾಗ ನೀನು ಎಲ್ಲ ಹೇಳಿದ್ಯಲ್ಲ, ನಾನು ಶಿಲ್ಪ ಮಾಡಿದ ಕೆಲಸ ಹೇಳಿ ನೀನು ನನ್ನ ಕಾಲು ಮುರಿದಿರೋದು, ಕಾಲಿಗೆ ಒದ್ದಿರೋದು ಎಲ್ಲ ಹೇಳಿದ್ಯಾ. ಅದಕ್ಕೆ ನಮ್ಮತ್ತೆ ನನ್ನ ಹತ್ರ ಸುಳ್ಳು ಹೇಳಿದ್ಯಾ. ನೀನು ಶಿಲ್ಪನ ಜೊತೆ ಸೇರ್ಕೊಂಡು ಹೇಳಿನ ಯಾಕೆ ಇದು ಮಾಡಕ್ ಹೋಗಿದ್ರಿ, ಕಾಡ್ಸಕ್ ಹೋಗಿದ್ರಿ ಅಂತ ಹೇಳಿ ನನಗೆ ಸುಳ್ಳು ಹೇಳಿದ್ಕೆ ಇದು ಶಿಕ್ಷೆ. ಕಾಲು ನೋವಿದ್ರು ಎಲ್ಲ ಕೆಲಸ ನೀನೇ ಮಾಡಬೇಕು ಅಂತಾನ ನೋಡು. ಹಂಗ? ಅಯ್ಯೋ ಪಾಪ ಕಣೆ ನೀನು. ಕಾಲು ನೋವಿದ್ರು ಎಲ್ಲ ಕೆಲಸ ಮಾಡ್ಬೇಕು. ಬಾಬಾ ನೀರು ಇಡ್ಕೊ, ನೀರು ಇಡ್ಕೊಂಡು ಹೋಗ್ಬಾ. ಆಮೇಲೆ ಮತ್ತೆ ಬೈದ್ಗಿದ್ದಾಯ್ತು, ಎಷ್ಟೊತ್ತೋಗಿದ್ದೆ ನೀರು ತರಕ್ಕೆ ಅಂತಾನೆ. ಬಾ. ನಂಗಾರೆ ಶಿಲ್ಪಂಗೆ ಕಾಲಾಗಲ್ಲ ಅಂತ ನೀನೇ ಎಲ್ಲ ಮಾಡ್ತಿದೀಯಾ? ಮತ್ತೆ ಈಗ ಕಾಲು ನೋವನಾಗೆ ಪಾಪ ಇನ್ನೆಲ್ಲಿ ಮಾಡ್ತಾಳೆ ಅಂತ ನಾನೇ ಮಾಡ್ತಾ ಇದ್ದೀನಿ. ಇನ್ನೇನು ಮಾಡೋಕ್ಕಾಗುತ್ತೆ? ಅಯ್ಯೋ ಸೇಳಿ, ನೀನೇ ಎಷ್ಟೋ ಪರವಾಗಿಲ್ಲ. ಆದರೆ ನಮ್ಮ ಅತ್ತೆನೂ ನನ್ನ ಗಂಡ ನನಗೆ ಇಷ್ಟೊಂದು ಕಾಲು ನೋವಿದ್ರು ನನಗೆ ಎಲ್ಲ ಕೆಲಸನೂ ಮಾಡಕ್ಕೆ ಹೇಳ್ತಾ ಇದ್ದಾರೆ. ಎಂಥ ಜನನಪ್ಪ. ನನ್ನೇನೇನು ಭಿಕ್ಷಕ್ಕೆ ಮಾಡ್ಕೊಂಡವ್ರೆ. ಅಲ್ಲ ಕಾಲು ಚೆನ್ನಾಗಿಲ್ದಿದ್ರು ಎಲ್ಲ ಕೆಲಸ ಮಾಡಕ್ಕೆ ಹೇಳ್ತಾರಲ್ಲ, ಅವ್ರಿಗೇನು ಸ್ವಲ್ಪ ಮನುಷ್ಯತ್ವನೇ ಇಲ್ವೇನಪ್ಪ. ಸೇಳಿ, ಅವ್ರಿಗಿಂತ ನೀನೇ ಎಷ್ಟೋ ವಾಸಿ ತಗ. ನೀನು ಒಂಥರ ಹಂಗೆ ತಗ. ನಿಮ್ಮ ಮನೆಗೆ ಭಿಕ್ಷಕ್ಕೆ ಇದ್ದಂಗೆನೆ. ನಿನ್ಗೇನ್ ಬೆಲೆ ಐತಿ? ನೀನ್ ಬರೀ ಸುಳ್ಳು ಹೇಳ್ಕೊಂಡೆ ಓಡಾಡೋದಾಯ್ತು. ಅದಕ್ಕೆ ಮತ್ತೆ ನಿನ್ ಗಂಡ ನಿನ್ಗೆ ಸರಿಯಾಗಿ ಶಿಕ್ಷೆ ಕೊಟ್ಟಿರೋದು. ಅಲ್ಲ, ಇರೋ ಸತ್ಯ ಹೇಳಿದ್ರೆ ಏನೋ ಆಗೋಯ್ತು ಅಂತ ಸುಮ್ಮನಾಗಿರೋರು. ನೀನ್ ಸುಳ್ಳು ಹೇಳಿ ಸಿಗಾಕೊಂಡ್ರೆ ಇನ್ನೇನಾಗುತ್ತೆ? ಹಿಂಗೆ ಮತ್ತೀಗ ಆಗೋದು. ಹೋಗು ಬೇಗ. ಆಮೇಲೆ ನೀರು ತಗೊಂಡೋಗಿ ಅಡುಗೆ ಗಿಡಿಗೆ ಮಾಡೋಗು. ಪಾಪ ಎಷ್ಟು ಹೊಟ್ಟೆಸ್ಕೊಂಡ ಇದ್ದಾರೋ ಏನೋ ನಿಮ್ಮ ಅತ್ತೆ ನಿನ್ ಗಂಡ ಎಲ್ಲನ ಕೂಲರ್ ಪಾಲರ್ ಬಂದೇರೋ ಏನೋ. ನಾನು ಹೋಗ್ತೀನಿ. ಬರ್ಲ ಮತ್ತೆ? ಬರ್ಬೇಡ, ಹೋಗ್ ಸಾಯಿ. ಅಯ್ಯೋ ಈ ಸೇಳಿನೇ ಪರವಾಗಿಲ್ಲಲ್ಲಪ್ಪ. ಅಯ್ಯೋ ಈ ಬಕೆಟ್ ಹೆಂಗಪ್ಪ ಇಟ್ಕೊಂಡು ಹೋಗೋದು ಅಪ್ಪ. ಅಯ್ಯೋ ಈ ಕಾಲು ನೋವು ಯಾವಾಗ ವಾಸಿ ಆಗುತ್ತೋ ಏನು? ಎಣ್ಣೆ ಹಚ್ಕೊಂತ ಇದ್ದೀನಪ್ಪ, ಯಾಕೋ ಒಂದಿಟ್ಟು ನೋವು ಕಮ್ಮಿನೇ ಆಗ್ತಾ ಇಲ್ವಲ್ಲ. ಹೋಗಿ ಆಸ್ಪತ್ರೆಗೇನ ತೋರಿಸ್ಕೊಂಡು ಯಾಕ ನಾನು ಬ್ಯಾಂಡೇಜ್ ಮಾಡಿಸ್ಕೊಂಬರಲ್ಲ. ಏನೋ ಮೂಳಿಗೆನೆ ಮುರಿದೈತಾ? ಅಯ್ಯೋ ಆ ಲೌಡಿ ಯಪ್ಪ ಸರಿಯಾಗಿ ಹಾಕಿದ್ಲ ಅವತ್ತು ಏಟ. ಅದು ಯಾವ ಕಡೆಗೆ ಹಾಕಿದ್ಲೋ ಏನೋ, ಮೂಳಿಗೆಳೆ ಮುರಿದೈತೋ ಏನೋ. ಅಯ್ಯೋ ದೇವ್ರೇ ಯಪ್ಪ, ಇಟ್ಕೊಂಡು ಹೋಗಕ್ಕಾಗ್ತಿಲ್ವಲ್ಲಪ್ಪ. ಅಯ್ಯ ರಾಣಿ ಅತ್ತೆ, ನೀನಿನ್ನ ಇಲ್ಲಿ ಬರ್ತಾ ಇದ್ಯಾ? ಬರ್ಬೇಕಂತೆ ಜಲ್ದ ಅಜ್ಜಿ ಕರಿತೈತೆ. ಕರ್ಕವರೆಗೂ ರಾಣಿ ಅತ್ತೆ ನೀರ್ ತರಕ್ ಹೋದ್ಲು, ಬರ್ಲಿಲ್ಲ. ಹೊಲ್ತಕ್ ಬೇರೆ ಬುತ್ತಿ ತಗೊಂಡೋಗ್ಬೇಕು ಅಂತ ಹೇಳ್ ಕಳಿಸ್ತು. ಬರ್ಬೇಕಂತೆ ರಾಣಿ ಅತ್ತೆ.
ನೀರ್ ಹಿಡ್ಕೊಂಬತ್ತಿರೋದು ಕಾಣಿಸಲ್ವೇನಾ? ಹೋಗ ಸುಮ್ಮನೆ. ನಿಮ್ಮ ಅಜ್ಜಿಗಂತೂ ಮಾಡಕ್ ಕೆಲಸ ಇಲ್ಲ. ನನಗೆ ಕಾಲ್ ನೋವು ಅಂತಂದ್ರೂ ಎಲ್ಲ ಕೆಲಸನೂ ನೀವೇ ಮಾಡ್ಬೇಕು ಅಂತಾಳೆ. ಈಗ ಜಲ್ದಿ ಬೇರೆ ಬರ್ಬೇಕಂತೆ. ಹೋಗು, ಬರ್ತಾ ಇದ್ದೀನಿ ತಾನೆ. ಬಾ, ಬುತ್ತಿ ಹೊತ್ಕೊಳ್ಬೇಕಂತೆ. ಕೂಲಿಯರ್ ಬಂದವರಂತೆ ಅಕ್ಕೆ. ಮಾಮ ಹೇಳ್ ಕಳ್ಸೈತೆ ಬುತ್ತಿ ತಾಂಬರ ಕೇಳು ಅಂತಾರ. ಅಕ್ಕೆ ಹೋಗ್ಬೇಕಂತೆ ಜಲ್ದು. ಬುತ್ತಿ ಹೊತ್ಕೊಳ್ಬೇಕಾ? ಹೊಲ್ದಕ್ಕನ? ಅಯ್ಯಪ್ಪ, ನನಗೆ ಇಲ್ಲಿಂದ ಇಲ್ಲಿಗೆ ನೀರ್ ತರಕ್ಕೆ ಆಗಲ್ಲ. ಟ್ಯಾಂಕಿಂದ ಮಟ್ಟಕನ ಅದು ಬಿಟ್ಬಿಟ್ಟು ಈ ಊರಾಗಿಂದ ಹೊಲ್ದಕ್ಕನ ಬುತ್ತಿ ಹೊತ್ಕೊಂಡು ಹೋಗದ? ಅಯ್ಯಪ್ಪ, ನಾನು ಕೈಲಾಗಲ್ಲಪ್ಪ. ನಾನಂತೂ ಹೊತ್ಕೊಂಡು ಹೋಗಲ್ಲ. ನಡಿ, ನೀನು ನಿಮ್ಮ ಅಜ್ಜಿನೂ ತಗೊಂಡು ಹೋಗಿರಂತೆ. ಹಂಗ ಅಜ್ಜಿ ಕರಿತೈತೆ ಬರ್ಬೇಕಂತೆ, ನಾನು ಹೋಗ್ತೀನಿ. ದೇವ್ರೆ, ಈ ಮುತ್ಕಿ ನನ್ನೇನು ಸಾಯಿಸತಕ್ಕ ಬಿಡಲ್ಲ, ಸುಮ್ಮನೆ ಆಗಲ್ಲ ಅಂತ ಕಾಣಿಸುತ್ತೆ. ನಾನಂತೂ ಹೊತ್ಕೊಂಡು ಹೋಗಲ್ಲ. ನಾನೇ ಹೊತ್ಕೊಂಡು ಹೋಗಲ್ಲ. ಅಲ್ಗಾನ ಹೊತ್ಕೊಂಡು ಹೋದ್ರೆ ನಾನೇನು ಇರ್ತೀನ? ಸತ್ತೋಗ್ತೀನಿ ಅಷ್ಟೇನೆ. ಮತ್ತೆದು ಯಾಕೋ ಜಾಸ್ತಿ ಆಯ್ತು. ಒಂದಿಟ್ಟು ಕರುಣೆನೇ ಇಲ್ವಲ್ಲ ಸೊಸೆ ಎಂಬುದು. ಕಾಲು ನೋವು ಮಾಡ್ಕೊಂಡವಳಲ್ಲ, ಮನೆ ಕೆಲಸ ಮಾಡ್ತಾ ಇದ್ದಾಳೆ. ಈಗ ಬುತ್ತಿ ತಗೊಂಡು ಹೆಂಗ್ ತಗೊಂಡೋಗ್ತಾಳೆ ಎಂಬುದು ಗೊತ್ತಾಗಲ್ವಾ? ಇರು, ಸರಿಯ ಮಕ್ಕುಗಿತೀನಿ ಹೋಗಿ. ನಾನೇನೋ ತಗೊಂಡೋಗು ಅಂದ್ರೆ ಒಂದು ಸುಳ್ಳು ಹೇಳಿಕ್ಕೆ ನನ್ನ ಗಂಡ ನನಗೇನೆ ಎಲ್ಲ ಕೆಲಸನೂ ನೀನೇ ಮಾಡು ಅಂತ ಹೇಳ್ತಾನಲ್ಲ. ಇರ್ಲಿ, ನೋಡ್ಕೊಂತೀನಿ ಇವ್ರನ್ನೊಂದು ಕೈನ. ನಮ್ಮ ಅತ್ತೆ ಯಾವಾಗ ಮೂಲಿಗೆ ಬೀಳ್ತಾಳಲ್ಲ, ಇನ್ನೇನು ವಯಸ್ಸಾತು, ಅವಾಗ ಸೆನಕಿಲ್ದಂಗೆ ಆಗುತ್ತೆ. ಎದ್ದು ಓಡಾಡಕ್ ಆಗಲ್ವಲ್ಲ, ಅವಾಗ ಸರಿಯಾಗಿ ಮಾಡ್ತೀನಿ ಆ ಮುತ್ಕಿಗೆ. ನನ್ನ ಎನ್ಸದಲ್ಲ, ನಾನ್ ನೋಡ್ತಾ ಇರು. ರಿವೆಂಜು ತೀರ್ಸ್ಕೊಂತೀನಿ. ರಾಮು, ಎಲ್ಲೋ ನಿಮ್ ರಾಣಿ ಅತ್ತೆ ಬಂದೇನೋ? ನೀರ್ ತಂದ್ಲೇನೋ? ಇನ್ನು ಬತ್ತಾಯ್ತು ಅಜ್ಜಿ. ಅಲ್ಲಿ ಬಕೆಟ್ನಾಗ ನೀರ್ ತುಂಬ್ಕೊಂಡು ತಾಂಬತ್ತಾಯ್ತು. ಒಟ್ಟಾತ್ ಬತ್ತಾಳೋ ಏನು? ಕೆಲ್ಗಾನ ಹೋದ್ರೆ ಜಲ್ದಿ ಬರೋಣ ಅಂಬಲ್ಲ. ಇಲ್ಲ ನಾನು ಯಾರ ಜೊತೆಗೇನ ಮಾತಾಡ್ಕೊಂಡು ನಿಂತ್ಕೊಂತಾಳೆ. ಬಂದೇನೆ ರಾಣಿ? ಅಯ್ಯೋ ತತ್ತರೆ ತಾಯಿ, ಬಕೆಟ್ ಹೊತ್ಕೊಂಡೋಗಿದ್ಯಲ್ಲ, ಬಿನ್ಗೆ ತಗೊಂಡೋಗೋದ್ ಬಿಟ್ಟು ನೀರ್ ತರಕ್ಕೆ. ಬಿನ್ಗೆನ ನನ್ನ ಕೈಯಲ್ಲಿ ಹೊತ್ಕೊಂಬರಕ್ ಆಗಲ್ಲ, ತಲೆ ಮೇಕೆ. ಅದಕ್ಕೆ ಬಕೆಟ್ ಆದ್ರೆ ಕೈಯಾಗೆ, ಎರಡು ಕೈಯಾಗನು ಇಟ್ಕೊಂಬರ್ಬೋದು ಅಂತನ ಬಕೆಟ್ ತಗೊಂಡೋಗಿದ್ದೀನಿ. ನನ್ ಕಷ್ಟ ನಿನ್ಗೇನ್ ಗೊತ್ತು? ಅಲ್ಲ, ನಾನು ಇಷ್ಟು ಕಷ್ಟ ಪಡ್ತಿದ್ರು ನೀರ್ ತರಬೇಕು, ಮನೆ ಕೆಲಸ ಮಾಡ್ಬೇಕು ಅಂತ ಅನ್ಸಲ್ವೇನತ್ತೆ? ನಿಮ್ ಮಗ ಏನೋ ಹೇಳ್ಬಿಟ್ರು. ನಿನ್ಗಾದ್ರೂ ಸ್ವಲ್ಪನೂ ಕರುಣೆನೇ ಇಲ್ವಲ್ಲ. ಅಯ್ಯೋ ತತ್ತ, ತಗೊಂಡೋಗ್ತೀನಿ ನಾನು ನೀರ. ತಗೊಂಡೋಗ್ತೀನಿ ಕೊಡು. ಇಲ್ಲಿಗಾನ ತಂದ್ಮೇಲೆ ಒಳಗ್ ತಗೊಂಡೋಗೋದೇನು ಕಷ್ಟನಾ? ತಗೊಂಡೋಗು. ರಾಣಿಯತ್ತೆ ಬಾ, ಅಜ್ಜಿ ಬುತ್ತಿ ತಗೊಂಡ ಕೇಳ್ತೀನಿ ನಿನಗೆ. ನಾನು ಬರ್ತೀನಿ ಅಲ್ಲಿಗಾನ. ಹೊಲ್ತಾಗೆ ಮಾವಿನಕಾಯಿ ಇದಾವಲ್ಲ, ಮಾವಿನಕಾಯಿಗೆ ಕೀಳ್ಸ್ಕೊಂಡು ತಕಬಂದು ಉಪ್ಪು ಖಾರ ಹಾಕೊಂಡು ತಿಮ್ಮನ ಕೊಯ್ಕೊಂಡು. ನಿನಗೆ ಮಾವಿನಕಾಯಿ ಅಂತೆ, ಮಾವಿನಕಾಯಿ. ನಾನು ಎಲ್ಗೂ ಬರಲ್ಲ, ನನ್ನ ಕೈಯಲ್ಲಿ ಆಗಲ್ಲ ಹೊತ್ಕೊಂಡು ಹೋಗಕ್ಕೆ. ನೀನೇ ಹೊತ್ಕೊಂಡು ಹೋಗು. ಯಾಕೆ ರಾಣಿ, ಏನೇ? ಅಲ್ಲ, ಬುತ್ತಿ ಹೊತ್ಕೊಂಡು ಹೋಗಲ್ವಾ ನೀನು? ಬಾ, ಜಲ್ದಿ ಹೊತ್ಕೊಂಡು ಹೋಗ್ ಬಾ. ರಮೇಶ್ ಹೇಳಿ ಕಳ್ಸಿದ್ದ ಜಲ್ ತಕೊಂಬರಿ ಬುತ್ತಿನ ಅಂತಾನ. ಅದಕ್ಕೆ ನಾನು ನಿನ್ನ ಕರಿಯ ಕಳ್ಸಿದ್ದು ರಾಮನ. ತುಂಬಿಕ್ಕಿದ್ದೀನಿ, ಹೊತ್ಕೊಂಡು ಹೋಗ್ ಬಾ. ಅಯ್ಯೋ ಅತ್ತೆ, ನಿನ್ಗೇನು ಒಂದ್ ಸ್ವಲ್ಪ ಮನುಷ್ಯತ್ವನೇ ಇಲ್ವಾ? ಅಲ್ಲ, ನಾನು ಈಗ ತಾನೇ ನೀರು ಹಿಡ್ಕೊಂಬಂದು ಸುಸ್ತಾಗಿ ಕುಕ್ಕಳಿದೀನಿ, ಕಾಲು ನೋವು ಅಂತಾನ. ನನ್ನ ಬುತ್ತಿ ತಗೊಂಡೋಗು ಅಂತ ಹೇಳ್ತಿದ್ಯಾ? ನನ್ನ ಕೈಲಾಗಲ್ಲಪ್ಪ. ನಿನ್ ಕೈಲಾಗಲ್ಲ ಅಂದ್ರೆ ಮತ್ತೆ ಯಾರೇ ತಗೊಂಡೋಗ್ಬೇಕು? ತಗೊಂಡೋಗ್ಬಾ. ನಾಟಕ ಮಾಡಕ್ಕಾಗುತ್ತೆ? ಆ ಶಿಲ್ಪನ್ ಜೊತೆಗೆ ಸೇರ್ಕೊಂಡು ಏನೇನೋ ಕಿತಾಪತಿ ಮಾಡೋದು, ನೋವು ಮಾಡ್ಕೊಂಬರೋದು, ಇಲ್ಲಿ ಕುಕ್ಕಂಬದು. ನನ್ನ ಕೈಲಾಗಲ್ಲ, ನನ್ನ ಕಾಲು ನೋವು, ಸೊಂಟ ನೋವು ಅಂತಾನ. ನಿನ್ಗೆ ಯಾರೇ ಹೋಗಿ ಹೇಳಿದ್ರು ಆ ಶಿಲ್ಪನ್ ಜೊತೆಗೆ ಹೋಗಿ ಆ ಸೇಳಿನ ಯಾಕೆ ಆಟ ಆಡ್ಸಕ್ ಹೋಗಿದ್ದೆ? ನೋಡು, ಕೆಲ್ಸ ಇಲ್ಲದ ಬಡ್ಗಿ ಅದೇನೋ ಮಾಡದ್ನಂತೆ, ಹಂಗಾಯ್ತು ನಿನ್ ಕತೆ. ಮನೆಯಾಗೆ ಕೆಲಸ ಮಾಡೋದ್ ಬಿಟ್ಟು ಆ ಶಿಲ್ಪಿನ ಜೊತೆಗೆ ಹೋಗಿ ಕಾಲು ನೋವು ಮಾಡ್ಕೊಂಡಿದ್ಯಾ? ಏನತ್ತೆ ನೀನು ಅದನ್ನೇ ಇಟ್ಕೊಂಡು ಇಷ್ಟು ಕಾಲು ನೋವಾಗಿದ್ರು ನಾನೇ ಬುತ್ತಿ ತಗೊಂಡೋಗ್ಬೇಕಾ? ಇಲ್ಲ, ನನ್ನ ಕೈಲಾಗಲ್ಲ. ಸುಮ್ಮನೆ ತಗೊಂಡೋಗು, ನನ್ನ ಕೈಲಿ ಅಲ್ಲಿಗಾನ ಹೊತ್ಕೊಂಡು ಹೋಗಕ್ಕಾಗಲ್ಲಮ್ಮ. ಏ ರಾಮು, ನಿಮ್ಮ ಅಜ್ಜಿಗೆ ಏನೋ ಒಂದ್ ಸ್ವಲ್ಪ ಮನುಷ್ಯತ್ವನೇ ಇಲ್ವಲ್ಲೋ? ಹಂಗಂದ್ರೇನು? ನಿನ್ ತಲೆ, ನಿನ್ಗೊಂದೀಟೋನು ಬುದ್ಧಿನೇ ಇಲ್ಲ. ಹೋಗು, ಹಂಗಂದ್ರೆ ಏನು ಅಂತೆ? ಅಲ್ಲ, ನನ್ನ ಕಾಲು ನೋವಾಗೈತಲ್ಲ, ನನಗೆ ಬುತ್ತಿ ತಗೊಂಡು ಕೇಳುತ್ತಲ್ಲ ನಿಮ್ಮ ಅಜ್ಜಿ. ಬೇಡ ಕಣಜ್ಜಿ, ನೀನೇ ಹೊತ್ಕೊಂಡು ಹೋಗು ಅಂತ ಹೇಳಕ್ಕಾಗಲ್ವೇ ನಿನ್ಗೆ? ಸುಮ್ಮನೆ ನಿಂತಿದ್ಯಲ್ಲ. ಹೇಳೋಗು ನಿಮ್ಮ ಅಜ್ಜಿಗೆ. ರಾಣಿ ಕೊಳ್ಳೆ ಹೊತ್ಕೊಂಡು ಹೋಗು. ಅಯ್ಯೋ ಅಜ್ಜಿ, ರಾಣಿ ಅತ್ತಿಗೆ ಹೊತ್ಕೊಂಡು ಹೋಗಕ್ಕಾಗಲ್ವಂತೆ, ಕಾಲು ನೋವಂತೆ. ಕೊಡಜ್ಜಿ, ನಾನೇ ಹೊತ್ಕೊಂಡು ಹೋಗ್ತೀನಿ. ಅಯ್ಯೋ, ನೀನೆಲ್ಲಪ್ಪ ಹೊತ್ಕೊಂಡು ಹೋಗ್ತೀಯ? ನಿಮ್ಮ ಅತ್ತೆಗೆ ಕಾಲು ನೋವು ಅಂತ ನೀನು ಹೊತ್ಕೊಂಡು ಹೋಗ್ತೀಯ? ಬೇಡ ಬಿಡು. ಕೊಡ್ರಿ, ಹೊತ್ಕೊಂಡು ಹೋಗ್ತಾನೆ. ಅವನೇನೇ ಸಣ್ಣ ಹುಡುಗ ಅಲ್ಲ, ಹೊತ್ಕೊಂಡು ಹೋಗ್ತೀನಿ ಅನ್ನೋರ್ಗೆ ಕೊಡಲ್ಲ. ನನಗೆ ಕಾಲು ನೋವು ಅಂದ್ರೆ ನನಗೆ ಹೇಳ್ತೀಯ? ಬಿಡು, ನೀನೇನು ಹೊತ್ಕೊಂಡು ಹೋಗ್ಬೇಡ. ಪಾಪ ಆ ಹುಡುಗ ನೋಡು, ನಾನೇ ಹೊತ್ಕೊಂಡು ಹೋಗ್ತೀನಿ ಅಂತ ಐತಿ. ನಿನ್ ಕಷ್ಟ ನೋಡ್ಲಾರ್ದೇನೆ. ಆದ್ರೆ ನೀನ್ ನೋಡಿದ್ರೆ ಅವನ್ನ ಒಂದಿಟ್ಟು ಪ್ರೀತಿಯಿಂದ ಮಾತಾಡ್ಸೋದೇ ಇಲ್ವಲ್ಲಿ. ಹೋಗೋ ಬಾರೋ, ಹಂಗೆ ಹಿಂಗೆ ಅಂತ ಬೈತಿರ್ತೀಯ ಯಾವಾಗ್ಲೂ. ಏನ್ ಹೆಂಗ್ ಮಾತಾಡ್ಬೇಕು ಅಂಬೋದು ಗೊತ್ತಾಗಲ್ಲ ಹುಡುಗರ್ತಾಗೆ. ನಾನೇ ಹೋಗ್ತೀನಿ, ಹೋಗಿ ಯಾತನ ನಮ್ಮ ಮುಸ್ರಗಿಸ ಇದ್ರೆ ತೊಳೆದಿಕ್ಕು, ನಾನೇ ಹೋಗಿ ಕೊಟ್ಟು ಬರ್ತೀನಿ. ಇನ್ನೇನ್ ಮಾಡಕ್ಕಾಗುತ್ತೆ? ನಾನೇ ಬರ್ತೀನಿ ಕಣಜ್ಜಿ, ಹೊಲ್ತಕ್ಕೆ ನಾನೇ ಬರ್ತೀನಿ. ಸರಿ ಬಾರಪ್ಪ, ಹೋಗೋಣ. ಹೋಗಿ ಕೊಟ್ಟು ಬರೋಣ ನಿಮ್ಮ ಮಾಮಗೆ. ಕೂಲಿಯರ್ ಬಂದವರಂತೆ, ಕೊಟ್ಟು ಬರೋಣ ಬಾ. ಹೆಂಗೋ ಮುತ್ಕಿ ಹೊತ್ಕೊಂಡು ಹೋಗ್ತಲ್ಲ ಸದ್ಯ. ನಾನು ಎಲ್ಲಿ ಹೊತ್ಕೊಂಡೋಗ ಆಮೇಲೆ ಎಲ್ಲಾದ್ರೂ ಎತ್ತಾಕ್ತೀನೋ ಏನೋ ಅಂತ ಬೈವದಂಗಾಗಿತ್ತು. ಎಲ್ಲಿ ಎತ್ತಿಗೆ ತಾಕೇನೋ ಅಂತ ಹೊತ್ಕೊಂಡೋಗೈತ ಮುತ್ಕಿ. ಇಲ್ದಿದ್ರೆ ಹೊತ್ಕೊಂಡು ಹೋಗ್ತಿರಲಿಲ್ಲ ಅನ್ಸುತ್ತೆ. ಯಪ್ಪ, ಸದ್ಯ ಬಚಾವಾದ್ನಲ್ಲ.
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.